ಹೆಸರು GA ಬಾವ ಅಂತ ಹೇಳಿ, ಅಂದರೆ ಗಡ್ಗಲ್ ಅಹಮದ್ ಬಾವ ಅಂಥೇಳಿ, ರಿಟೈರ್ಡ್ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್. ಈಗ ಸದ್ಯ 2007ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 37 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗಿ ನಂತರ ಸಮಾಜ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿ ಈಗ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಹೈಕಮಾಂಡ್ ಸೇರಿ KPCCಯಲ್ಲಿ ಮೆಂಬರ್ ಹಾಗೂ ಸೆಕ್ರೆಟರಿ ಆಗಿ ನಮ್ಮನ್ನು ನೇಮಿಸಿದ್ದಾರೆ. ನಾನು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಮುಂಜೆ ಎಂಬ ಒಂದು ಗ್ರಾಮದಲ್ಲಿ. ಈ ಅಮುಂಜೆ ಗ್ರಾಮ ಆವಾಗ ಬಹಳ ಕುಗ್ರಾಮವಾಗಿತ್ತು, ಬಡ ಹಳ್ಳಿ. ನಮ್ಮ ಹಳ್ಳಿಯಿಂದ ಮಡ್ರಸ್ತೆ ನೋಡಬೇಕಾದ್ರೆ ಮಿನಿಮಮ್ ಒಂದು 3-4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು. ಟಾರ್ ರಸ್ತೆ ನೋಡಬೇಕಾದ್ರೆ ಮಂಗಳೂರಿಗೆ 20 ಕಿಲೋಮೀಟರ್, ಅದು ಬಂಟ್ವಾಳ 7-8 ಕಿಲೋಮೀಟರ್ ಹೋಗಬೇಕಾಗಿತ್ತು. ಇಂಥ ಒಂದು ಊರು. ಯಾರಾದರೂ ನಮ್ಮ ಊರಲ್ಲಿ ಆರಾಮಿಲ್ಲದಿದ್ದರೆ, ಸಿಕ್ಕಾಗಿ ಬಿದ್ರಂತಂದರೆ ಹಾಸ್ಪಿಟ್ಲಿಗೆ ಕಂಬಳಿಯಲ್ಲಿ ಕಟ್ಕೊಂಡು ಹೊತ್ಕೊಂಡು ಹೋಗುವಂಥ ಸಿಚುವೇಶನ್ ಇತ್ತು. ನಮ್ಮ ಊರಲ್ಲಿ ಅಂಥ ಫೆಸಿಲಿಟೀಸ್ ಕೂಡ ಇರಲಿಲ್ಲ. ಎಲ್ಲ ನಾನು ಕೂಡ ಹುಟ್ಟಿದ್ದು ಅತಿ ಕಡು ಬಡ ಒಂದು ಕುಟುಂಬದಲ್ಲಿ. ಈ ಬಡತನ ಅಂದ್ರೆ ಹೇಗೆ ಅಂತಂದರೆ, ನೀವು ಯಾರು ಆ ಬಡತನವನ್ನು ಈಗ ಉಳಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಬೀಡಿ ಕಟ್ಕೊಂಡು ಜೀವನ, ದಿವಸಕ್ಕೆ ಒಂದು ಊಟ ಮಾಡಿದ್ರೆ ಆಯ್ತು, ಇಲ್ಲದಿದ್ರೆ ಗೆಣಸು ಹಾಗೂ ಈ ಕಡಲೆ ಬೇಯಿಸಿ ತಿಂದು ಸಣ್ಣದಿರುವಾಗ ಜೀವನ ಮಾಡ್ತಾ ಇದ್ದು. ನಮ್ಮ ಊರಲ್ಲಿ ಒಂದು ಹಿರಿಯರೆಲ್ಲ ಸೇರಿ ಒಂದು ಅಮುಂಜೆ ಏಡೆಡ್ ಎಲಿಮೆಂಟರಿ ಸ್ಕೂಲ್ ಅಂತ ಒಂದು ಶಾಲೆ ಇತ್ತು. ಆ ಶಾಲೆಗೆ ನನಗೆ ತಂದೆ ತಾಯಿ ಸೇರಿಸಿದ್ರು. ಅಲ್ಲೇ ಪಕ್ಕದಲ್ಲಿ ಒಂದು ಮಸೀದ್ ಪಕ್ಕದ ಮದ್ರಸಾ ಎಜುಕೇಶನ್ ಕೂಡ ನನಗೆ ಕೊಡ್ತಾ ಇದ್ರು. 5ನೇ ಕ್ಲಾಸು ವಿದ್ಯಾಭ್ಯಾಸ ಆದ ನಂತರ ನಮ್ಮ ಮನೆ ಬಡತನದಲ್ಲಿ ಬೀಡಿ ಕಟ್ತಿದ್ದು. ಬೀಡಿಗೆ 100 ಕಟ್ಟದಂದ್ರೆ 1 ಆನೆ 2 ಆನೆ ಆಗ ಸಿಗ್ತಾ ಇತ್ತು. ನಮ್ಮ ತಂದೆ ತಾಯಿ ಎಲ್ಲ ಸೇರಿ ಇನ್ನು ಸಾಕು ಅಂತೇಳಿ ನನ್ನ 5ನೇ ಕ್ಲಾಸಲ್ಲಿ ನನ್ನ ಎಜುಕೇಷನ್ ನಿಲ್ಲಿಸಿದ್ರು. ವಿದ್ಯಾಭ್ಯಾಸ ಸಾಕು ಅಂಥೇಳಿ ಮನೆಯಲ್ಲೇ ಇದ್ದೆ. ಆಗ ನಮ್ಮ ಶಾಲೆಯಲ್ಲಿ ಉಗ್ಗಪ್ಪರೆಯಿಂದ ನಮ್ಮ ಹೆಡ್ ಮಾಸ್ಟ್ರು, ಬೇರೆ ಮಾಸ್ಟರ್ ವೆಂಕಟರಮಣ ಮತ್ತು ಬಾಬು ಮಾಸ್ಟರ್ ಅಂತ ಬೇರೆ ಮಾಸ್ಟರ್ಗಳಿದ್ದರು. ಈ ಉಗ್ಗಪ್ಪರೆ ಅವರು ಹೆಡ್ ಮಾಸ್ಟರ್ ಆಗಿದ್ರು. ಅವ್ರ ನನ್ನ ಮೇಲೆ ಬಹಳ ಪ್ರೀತಿ ಮತ್ತು ನನ್ನ ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ ಕೂಡ ತೆಗಿತಾ ಇದ್ದೆ. ಅವರು ನಾನು 5ನೇ ಕ್ಲಾಸ್ನಲ್ಲಿ ವಿದ್ಯಾಭ್ಯಾಸ ಬಂದ್ ಮಾಡೋದು ನೋಡಿ ಮನೆಗೆ ಬಂದರು. ಮನೆಗೆ ಬಂದು ತಂದೆ ತಾಯಿ ಹತ್ರ ರಿಕ್ವೆಸ್ಟ್ ಮಾಡಿ, ಇಲ್ಲ ನಿಮ್ಮ ಮಗನ್ನು ನೀವು ಮನೇಲಿ ಕೂಡಿಸ್ಬಾರ್ದು, ಬೀಡಿ ಕಟ್ಸ್ಬಾರ್ದು, ನೀವು ಅವನು ಸ್ಕೂಲ್ಗೆ ಕಳಿಸ್ಬೇಕು ಅಂಥೇಳಿ ಭಾಳಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು. ತಂದೆ ಸುರುಗೆ ಒಂದು ಒಪ್ಪದಿದ್ರು. ಅಂದರೆ ತಂದೆಗೇನು ಇಷ್ಟ ಅಂತಂದರೆ, ನನ್ನನ್ನು ಅವರು ಭಾಳ ಆರ್ಥೋಡಾಕ್ಸ್, ಅಲ್ಲೇ ಪಕ್ಕದಲ್ಲಿ ಮಸೀದಿಯಲ್ಲಿ ಇರ್ತಾಯಿದ್ರು. ನನ್ನನ್ನು ಮಸೀದಿಯಲ್ಲಿ ಒಂದು ಮುಲ್ಲಾ ಮಾಡಬೇಕು, ಒಂದು ಕುರಾನ್ ಓದಿಸ್ಬೇಕು ಎಂಬ ಉದ್ದೇಶ ಅವ್ರಿಗಿತ್ತು. ಆದ ಕಾರಣ ಅವರು ನನ್ನ ಶಾಲೆ ಕಲಿಸ್ಲಿಕ್ಕೆ ಒಪ್ಪಲಿಲ್ಲ. ಆವಾಗ ತಾಯಿ ಅಷ್ಟೆಲ್ಲ ಹೇಳ್ತಾರಲ್ಲ ಅಂಥೇಳಿ, ಇಲ್ಲ ಕಳಿಸ್ಕೊಡಿ ಹೋಗಲಿ ಅಂತ ತಿಳ್ಕೊಂಡು ತಾಯಿ ಸ್ವಲ್ಪ ತಂದೆ ಹತ್ರ ಗಲಾಟೆ ಮಾಡಿ ನನಗೆ ಪುನಃ 5ನೇ ಕ್ಲಾಸಲ್ಲಿ ಶಾಲೆಗೆ ಸೇರಿಸಿದ್ರು. ಉಗ್ಗಪ್ಪ ಮಾಸ್ಟರ್ ಕರ್ಕೊಂಡೋಗಿ. ಆವಾಗ ಒಂದು ಪಾವರ್ಟಿ ಕಮ್ ಪ್ರೋಗ್ರೆಸ್ ಸ್ಕಾಲರ್ಶಿಪ್ ಇತ್ತು, 20 ರೂಪಾಯಿ ಬರ್ತಾ ಇತ್ತು. ಅದನ್ನು ಕೂಡ ನನಗೆ ನನ್ನ ಗುರುಗಳು ಉಗ್ಗಪ್ಪರಾಯ್ ಅವರು ತಿಳಿಸ್ಕೊಟ್ರು. ಹಾಗೆ 5, 6, 7ನೇ ಕ್ಲಾಸು ಆವಾಗ ಪಬ್ಲಿಕ್ ಎಕ್ಸಾಮ್ 7ನೇ ಕ್ಲಾಸ್ ತನಕ ನಾನು ಓದಿದೆ. ಆವಾಗ ಕೂಡ ನಾನು ರಾತ್ರಿ ಬಂದು ಬೀಡಿ ಕಟ್ಟುವುದು, ಬೀಡಿ ನೂಲು ಕಟ್ಟುವುದು ಇಂಥ ಕೆಲಸವನ್ನು ಮಾಡ್ತಾ ಇದ್ದೆ. 7ನೇ ಕ್ಲಾಸಲ್ಲಿ ಪಬ್ಲಿಕ್ ಎಕ್ಸಾಮ್ಗೆ ಅಪಿಯರ್ ಆಗಿ, ಅದು ನಮ್ಮ ಬಂಟ್ವಾಳ ತನಕ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಎಕ್ಸಾಮು ಬೇರೆ ಸೆಂಟ್ರು, ಬಂಟ್ವಾಳ ಸೆಂಟ್ರ್ ಇತ್ತು ನಮಗೆ ಆವಾಗ. ಆ ಸೆಂಟ್ರಲ್ಲಿ ಹೋಗಿ ಎಕ್ಸಾಮು ಪರೀಕ್ಷೆ ಕುಳಿತು ಪರೀಕ್ಷೆಯನ್ನು ಮುಗಿಸ್ಕೊಂಡು ಮನೆಗೆ ಬಂದೆ. ನಂತರ ನನಗೆ ತಂದೆ ಪುನಃ ಈ ಒಂದು ಕುರಾನ್ ಕಲಿಸೋದಕ್ಕೆ, ಅಂದರೆ ಅವರ ಉದ್ದೇಶ ಈಡೇರಿಸಲಿಕ್ಕೆ ಸಲುವಾಗಿ ಒಂದು 10-15 ಕಿಲೋಮೀಟರ್ ಸಜಿಪ ಅಂತ ಒಂದು ಊರಿದೆ, ಅಲ್ಲಿ ನನ್ನ ತಾಯಿ ತಂಗಿ ಇದ್ರು. ಅಲ್ಲಿ ನನಗೆ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲಿ ಕುರಾನ್ ಓದಿಸ್ಲಿಕ್ಕೆ ಅಲ್ಲೊಬ್ಬರು ಚರ್ವತ್ತೂರು ಉಸ್ತಾದ್ ಅಂತ ಒಬ್ಬರು ಒಳ್ಳೆ ಭಾಳ ಫೇಮಸ್ ಉಸ್ತಾದ್ ಇದ್ರು. ಅಲ್ಲಿ ಓದಿಸ್ಲಿಕ್ಕೆ ಸೇರಿಸಿದ್ರು. ಇದನ್ನೆಲ್ಲ ಬಿಟ್ಟು ಅಲ್ಲಿ ಓದು ಅಂತ ಹೇಳ್ಕೊಂಡು. ಹಾಗೆ ನಾನಲ್ಲಿ ಹೋಗಿ ಸೇರಿ ಅಲ್ಲಿ ಆ ಕುರಾನ್ ಓದ್ತಾ ಇದ್ದೆ. ಓದಿ ಒಂದು 2 ತಿಂಗಳು ಓದ್ತಾ ಅಷ್ಟೊತ್ತಿಗೆ ನಮ್ಮ 7ನೇ ಕ್ಲಾಸ್ ಇದ್ದು ರಿಸಲ್ಟ್ ಬಂತು, ಪಬ್ಲಿಕ್ ಪರೀಕ್ಷೆದ್ದು. ಅದರಲ್ಲಿ ನನಗೆ ಆ 7ನೇ ಕ್ಲಾಸಲ್ಲಿ ನನಗೆ ಎಲ್ಲರಿಗಿಂತ ಹೈಯೆಸ್ಟ್ ಮಾರ್ಕ್ಸ್ ಸಿಕ್ಕಿತ್ತು. ನಾವು ಮನೆಯಿಂದ 3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು. ಬೆಳಿಗ್ಗೆ ಎದ್ದು 3 ಕಿಲೋಮೀಟರ್ ನಡ್ಕೊಂಡು ಹೋದರೆ
ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಬರ್ತಿರ್ಲಿಲ್ಲ. ಸಾಯಂಕಾಲ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾ ಇದ್ದೆ. ಬಂದು ರಾತ್ರಿ ಆವಾಗ ಬೀಡ್ ಕಟ್ತಾ ಇದ್ದೆ. ಆವಾಗ ಸ್ವಲ್ಪ ಜಾಸ್ತಿ ಹಣ ಸಿಗೋದು. 4,000 ಬೀಡ್ ಕಟ್ಟಿದ್ರು 8 ಆನೆ ಅಂದರೆ 50 ಪೈಸೆಯಿಂದ ಸಿಗ್ತಾ ಇತ್ತು. ನಾನು ಒಂದಾನೆ ಹೋದರೆ ಅದರಲ್ಲಿ ಮಧ್ಯಾಹ್ನ ಒಂದು ಸೋಜಿ ಅಂತ ಹೇಳ್ಕೊಂಡು ಒಂದು ಕುಡಿಲಿಕ್ಕೆ ಒಂದು ಇದು ಸಿಗ್ತದೆ. ಅಷ್ಟು ಅದನ್ನು ಅಲ್ಲೊಂದು ಹೋಟ್ಲಿತ್ತು ಆ ಬೆಂಜನಪದ. ಮಧ್ಯಾಹ್ನ ನಾನು ಊಟ ಸಂದರ್ಭದಲ್ಲಿ ಎಲ್ಲರೂ ಬುತ್ತಿ ತಂದಿದ್ದರೆ ಊಟ ತಂದಿದ್ದರೆ ನಾವು ಅಲ್ಲಿ ಹೋಗಿ ಸೋಜಿ ಕುಡ್ಕೊಂಡು ಸಾಯಂಕಾಲ ತನಕ ವಿದ್ಯಾಭ್ಯಾಸ ಮಾಡಿ ನಾವು ವಾಪಸ್ ಬರ್ತಾ ಇದ್ದೆ. ಹೀಗೆ ಆ ಸ್ಕಾಲರ್ಶಿಪ್ ಕೂಡ ಬರ್ತಾ ಇತ್ತು. 8ನೇ ಕ್ಲಾಸು 9, 10 ಬೆಂಜನಪದವು ಶಾಲೆಯಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿದರು. 1970ರಲ್ಲಿ ನಂದು BSc ಆಯಿತು. ಅವ್ರ ಅಪ್ಲಿಕೇಶನ್ ನಾವು ಸಬ್ ಇನ್ಸ್ಪೆಕ್ಟರ್ ಕಾಲ್ ಫಾರ್ ಮಾಡಿದ್ರು. 25 ಪೈಸೆ 4 ಆನೆ ಅದಕ್ಕೆ ಅಪ್ಲಿಕೇಶನ್ ಫಾರ್ಮ್ ತರಬೇಕಾಯಿತು. ನಮ್ಮ ಜೀವನರಾಜರು ಏನಂದ್ರು, ನಮ್ಮ ಬಾವ ಅಂತ ಕರೀತವ್ರು, ಅವನಿಗೊಂದು ಅಪ್ಲಿಕೇಶನ್ ತಂದು ಕೊಡಿ ಹಾಕಲಿ ಅಂತ. ನಾನು ತಿಳ್ಕೊಂಡೆ ನನಗೆ ಇಲ್ಲಿ KSRTCಯಲ್ಲಿ ಅದರಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಬರ್ತಾ ಇರಲಿಲ್ಲ. ಇನ್ನು ಸಬ್ ಇನ್ಸ್ಪೆಕ್ಟ್ರು ಹೇಗೆ ನೌಕರಿ ಸಿಗ್ತದೆ. ಒಂದು ಸಬ್ ಇನ್ಸ್ಪೆಕ್ಟರ್ ನಮ್ಮ ಊರಲ್ಲಿ ಪೊಲೀಸ್ ಅಂದರೆ ದೊಡ್ಡ ವಿಷಯ. ಪೊಲೀಸ್ ಬಂದು ನಮ್ಮ ಊರಲ್ಲಿ ಯಾರು ಇರ್ತಿರ್ಲಿಲ್ಲ ಅಂತ ಒಂದು ಸಿಚುವೇಶನ್. ಅವಾಗ ಅಷ್ಟು ಹೆದರ್ತಿದ್ರು. ಸಬ್ ಇನ್ಸ್ಪೆಕ್ಟರ್ ಆದಂದ್ರೆ ಹೇಗೆ ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲೂ ಹಂಗೆ ಇತ್ತು. 6 ದಿನ ಅವ್ರು ಬಿಡಲಿಲ್ಲ, ಹಿಂಗೆ ಹಾಕ ಅಂತ ಹೇಳ್ಕೊಂಡು ಅರ್ಜಿ ಹಾಕಿಸಿದ್ರು. ಜೀವನರಾಜರು ಹಾಕಿಸಿದ್ರು. ಆವಾಗ ಧರ್ಮವೀರ ಸರ್ಕಾರ, ಧರ್ಮವೀರ ಅಂದರೆ ರಾಷ್ಟ್ರಪತಿ ಆಡಳಿತ ಇಲ್ಲಿ ಕರ್ನಾಟಕದಲ್ಲಿತ್ತು. ಅರ್ಜಿ ಹಾಕಿದೆ. ಸುಮ್ಮನೆ ಕೂತಿದ್ದೆ. ಅದು ಇಂಟ್ರಿ ಬರುವುದು ಅಂತ ಒಂದು ಖಂಡಿತ ನನಗೆ ತಲೆಯಲ್ಲಿ ಇಲ್ಲ, ಬರಲಿಕ್ಕಿಲ್ಲ ಅಂತ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೆ. ಒಂದು ದಿವಸ ಇಂಟ್ರಿ ಬಂತು. ಇಂಟ್ರಿ ಬಂದು ಊರಿಗೆ ಬರಬೇಕು. ನಾವು ಒಂದು 2-3 ದಿವಸ ಟೈಮ್ ಇತ್ತು ಬರಬೇಕಂತ ಹೇಳ್ಕೊಂಡು. ನಾನಿನ್ನು ಬೇರೆ ಎಷ್ಟು ಎಲ್ಲೆಲ್ಲ ಹೋಗಿ ಬಂದು ನೌಕರಿ ಸಿಗಲಿಲ್ಲ, ಈ ಸಬ್ ಇನ್ಸ್ಪೆಕ್ಟರ್ ಆಗ್ಲಿಕ್ಕೆ ಉಂಟ ಅಂತ ಹೇಳ್ಕೊಂಡು ನಾವು ಹೋಗೋದು ಬೇಡ ಅಂತ ಮನೇಲಿ ಕೂತಿದ್ದೆ. ಬೀಡ್ ಕಟ್ತಾನೆ ಅಂತ. ಆವಾಗ ನಾವು ಹೋಗೋದು ಬೇಡ ಅಂತಿದ್ದ. ಒಂದು ದಿವಸ ನನ್ನ ಅಕ್ಕ ಮೊದಲಿನ ಒಬ್ಬಳಿದ್ಲು. ಅವಳು ನೀನು ಇಲ್ಲ ಇಂಥ ಇಂಟ್ರಿ ಬಂದು ಹೋಗು ಅಂತ ಅವಳೇನು ತಿಳ್ಕೊಂಡು ನೌಕರಿ ಸಿಕ್ಕಿದೆ ಅಂತ ತಿಳ್ಕೊಂಡಿರ್ಬೇಕೇನೋ. ಬೆಂಗಳೂರಿಗೆ ಬರಬೇಕಾಗಿತ್ತು. ಅವಾಗ 3 ದಿವಸ ಎಂಟ್ರಿ ಇತ್ತು. ಅವರು ನೀನು ಹೋಗು ಅಂತ ತಿಳ್ಕೊಂಡು ಅವರು ಅಕ್ಕ ತನ್ನ ಬೆಂಡೋಳೆಯನ್ನು ಅಡವಿಟ್ಟು 300 ರೂಪಾಯಿ ದುಡ್ಡು ತಂದು ಕೊಟ್ಟರು. ನೀನು ಹೋಗು ಅಂತ, ಇಂಟ್ರಿ ಹೋಗುವಂತ ಬೆಂಗಳೂರಿಗೆ. ಆವಾಗ ಈ ಬಲ್ಲಾಲ್ ಬಸ್ ಅಂತ ಇತ್ತು ನಮ್ಮ ಊರಿಂದ, ಮಂಗಳೂರಿನಿಂದ ಬೆಂಗಳೂರಿಗೆ. 19 ರೂಪಾಯಿ ಚಾರ್ಜು. ಬೆಂಗಳೂರಿನಲ್ಲಿ ನನ್ನ ಜೊತೆಯಲ್ಲಿ ಪುತ್ತೂರಿನಲ್ಲಿ ಕಲಿತಂಥ ಒಬ್ಬರು ತ್ಯಾಗರಾಜ ಆರಿಗರು ಅಂತ ಹೇಳ್ಕೊಂಡು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ನನಗೆ ಗೊತ್ತಿತ್ತು, ಅವ್ರು ನಮ್ಮ ಕಾಂಟ್ಯಾಕ್ಟ್ ಇತ್ತು. ಬೆಂಗಳೂರಿಗೆ ಅಲ್ಲಿವರೆಗೆ ನಾನು ಜೀವನದಲ್ಲಿ ಬಂದಿರಲಿಲ್ಲ, ಲೈಫಲ್ಲಿ ಬಂದಿರಲಿಲ್ಲ. ಅದೇ ಫಸ್ಟು ಬಸ್ ಹಚ್ಕೊಂಡು ಬೆಂಗಳೂರು ಬಂದು ಅವರ ರೂಮಿಗೆ ಹೋದೆ. ಆವಾಗ ನಾನು ಬರೀ ಒಂದು ಲುಂಗಿ, ಹವಾಯಿ ಚಪ್ಪಲು ಹಾಕ್ಕೊಂಡು ಬಂದಿದ್ದೆ. ಎಲ್ಲ ಒಂದು 4,075 ಪೋಸ್ಟ್ ಇತ್ತು. ಅವಾಗ ಕಾಲ್ ಫಾರ್ ಮಾಡಿದ್ರು. ಒಂದು 4,000 ಜನ ಇದ್ದರು, ಅಪ್ಲಿಕೇಶನ್ ಹಾಕಿದ್ರು. ಎಲ್ಲರೂ ಸೂಟು ಪ್ಯಾಂಟು ಇದೆಲ್ಲ, ನಂದು ಲುಂಗಿ ಚಪ್ಪಲು ಹಿಂಗೆ. ನಾನು ಆವಾಗಲೇ ಇದೆಲ್ಲ ಆಗುವಂಥದ್ದಲ್ಲ ಅಂತ ಹೇಳ್ಕೊಂಡು. ಆದರೂ ಒಂದು ದಿವಸ ಸ್ಪೋರ್ಟ್ಸ್ ಇತ್ತು. 100 ಮೀಟರ್ ರನ್ನಿಂಗು, 200 ಮೀಟರ್ ರನ್ನಿಂಗು, ಸ್ಪಾಟ್ ಪುಟ್ಟು, ಹೈ ಜಂಪು, ಲಾಂಗ್ ಜಂಪ್, ಇದೆಲ್ಲ 5 ಐಟಮ್ಸ್ ಈಗಲೂ ಇದೆ. ಅದೆಲ್ಲ ಇತ್ತು. ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ಆ ಉಗಪ್ರಾಯ್ ಮಾಸ್ಟ್ರು ಪುನಃ ಬಂದು ನಮ್ಮನೆ ಬಂದು ಒಂದು ಪೇಪರ್ ಇಟ್ಕೊಂಡು ಬಂದರು. ಪೇಪರ್ ಇಟ್ಕೊಂಡು ಬಂದು ನಮ್ಮ ತಾಯಿ ನಾನಿದ್ದೆ. ಬಂದು ನಮ್ಮ ತಾಯಿ ಹೆಸರು ಅಲಿಮಮ್ಮ ಅಂತ ಹೇಳಿ, ತಂದೆ ಹೆಸರು AG ಆದಮ್ ಅಂತ ಹೇಳ್ಕೊಂಡು. ಅವರು ತುಳುನಲ್ಲಿ ಅಲ್ಮಿ ಬಾರ್ಜಿ ಅಂತಂದರೆ ನಮ್ಮಲ್ಲಿ ಹಂಗೆ ಕರಿತಾಯಿದ್ರು. ನಿಮ್ಮ ಮಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಂತೇಳಿ. ನನಗಾಗ ನಂಬಲಿಕ್ಕೆ ಆಗಲಿಲ್ಲ. ಪೇಪರ್ ತೋರಿಸಿದ್ರು. ಅಮ್ಮನ ಹತ್ರ ಎಲ್ಲ ಕೊಟ್ಟರು. ಅವ್ರಿಗೆ ಓದ್ಲಿಕ್ಕೆ ಬರ್ತಿರ್ಲಿಲ್ಲ. ನನಗೆ ಕೊಟ್ಟರು. ನಂದು 34ನೇ ನಂಬರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದು ಹೆಸರಿತ್ತು. ಆದರೂ ನನಗೆ ಒಂದು ನಂಬಿಕೆ ಬರಲಿಲ್ಲ. ನಾನೇ ಇರ್ಬೋದು, ನನ್ನ ಹೆಸರಿನವ್ರು ಬೇರೆ ಯಾರು ಇರ್ಬೋದು ಅಂತ ತಿಳ್ಕೊಂಡು ಇದ್ದೆ. ಅವರು ಆ ಒಂದು ಸುದ್ದಿಯನ್ನು ಮುಟ್ಟಿಸಿ ಹೋದರು. ನಂತರ 2 ದಿವಸದಲ್ಲೇ ನನಗೆ ರಿಜಿಸ್ಟರ್ ಪೋಸ್ಟ್ ಬಂತು. ಟ್ರೈನಿಂಗ್ ಸೇರಲಿಕ್ಕೆ ಮೈಸೂರಿನಲ್ಲಿ PTC ಪೊಲೀಸ್ ಟ್ರೈನಿಂಗ್ ಕಾಲೇಜಲ್ಲಿ. ಅದು 16/6/1971 ನನಗೆ ಟ್ರೈನಿಂಗಿಗೆ ಸೇರಲಿಕ್ಕೆ ಬಂತು. ಆ ಪ್ರಕಾರ ನಾನು ಮೈಸೂರು ಪೊಲೀಸ್ ಟ್ರೈನಿಂಗ್ ಕಾಲೇಜಲ್ಲಿ ಟ್ರೈನಿಂಗ್ ಸೇರಿದೆ.